ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಒಂದು 8 ಗ್ರಾಮ್ ಚಿನ್ನದ ಕಿವಿ ಓಲೆ ತಗೊಂಡೆ ಅಂತ ನಾನು ವಾಟರ್ ಮ್ಯಾನಿಫೆಸ್ಟೇಷನ್ದು ಮಾಡ್ತಾ ಇದ್ನಲ್ಲ. ಸೊ ಅದರದ್ದು ನಾನು ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ, ಹೇಗೆ ನಾನು ತಗೊಂಡೆ ಅಂತ. ಫಸ್ಟ್ ನಾನು ಓಲೆನ ಚಿನ್ನದ ಕಿವಿ ಓಲೆ ತೋರಿಸ್ತೀನಿ. ಸೊ ಅದಾದಮೇಲೆ ವಾಟರ್ ಮ್ಯಾನಿಫೆಸ್ಟೇಷನ್ನ ನೀವು ನಿಮ್ಮ ಮನೆಯಲ್ಲಿ ಹೇಗೆ ಮಾಡ್ಕೋಬೋದು ಅನ್ನೋದ್ರದ್ದು ಈಸಿ ಮೆಥಡ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ನನ್ನ ಒಂದು ಇಯರಿಂಗ್ನ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ಎಷ್ಟಿದೆ ಅಂದರೆ ಒಂದು 7.5 ಗ್ರಾಮ್ಸ್ವರೆಗೂ ಬರುತ್ತೆ, ಓಕೆನಾ. ಸೊ ನನ್ನ ಒಂದು ವಿಡಿಯೋದಲ್ಲಿ ಆಲ್ರೆಡಿ ನಾನು ತೋರಿಸಿದ್ದೀನಿ ನಿಮಗೆ 7.5 ಗ್ರಾಮ್ಸ್ ಬರುತ್ತೆ ಅಂತ. ಸೊ ಇದೇನು ಅಂದರೆ ಬಾಂಬೆ ಡಿಸೈನಿಂಗಲ್ಲಿ ಇರೋದ್ರಿಂದ ಮೇಕಿಂಗ್ ಚಾರ್ಜ್ ಎಲ್ಲ ಎಷ್ಟಿರುತ್ತೆ ಅಂದರೆ ಒಂದು 13 ಗ್ರಾಮ್ಸ್ ಟು 16 ಬರುವಂತಹ ಮೇಕಿಂಗ್ ಚಾರ್ಜ್ ಆಗಿರುತ್ತೆ. ಬಟ್ ಇವರ ಒಂದು ಶಾಪ್ನಲ್ಲಿ ನನಗೆ ಅಷ್ಟೊಂದು ಇದು ಮಾಡಲಿಲ್ಲ, ಒಂದು ಸ್ವಲ್ಪ ಡಿಸ್ಕೌಂಟೇ ಮಾಡಿಕೊಟ್ರು. ಸೊ ನಾನು ಹೇಳಿದ್ನಲ್ಲ 7.5 ಗ್ರಾಮ್ಸ್ಗೆ ಆಲ್ಮೋಸ್ಟ್ 75,000 ಅವರು ಇದು ಮಾಡಿದ್ರು. ಅಂದರೆ ಇದು ಮೇಕಿಂಗ್ ಚಾರ್ಜು ವೇಸ್ಟೇಜ್ ಎಲ್ಲ ಒಂದು ಸ್ವಲ್ಪನೂ ಜಾಸ್ತಿ ಆಗದೆ ಇರೋಂಗೆ ಕಡಿಮೆನಲ್ಲೇ ಮಾಡಿಕೊಟ್ಟಿದ್ದಾರೆ. ಸೊ ಇವರ ಶಾಪ್ ಅಡ್ರೆಸ್ ಯಾವುದು ಅಂದರೆ ಪೂಜಾ ಜ್ಯುವೆಲರ್ಸ್ ಅಂತ. ನಾನು ಜಾಸ್ತಿ ಯಾವಾಗಲೂ ತೋರಿಸ್ತಾ ಇರ್ತೀನಿ ಅಲ್ವಾ. ಸೊ ಇದೇ ನೋಡಿ ಫ್ರೆಂಡ್ಸ್, ನನ್ನ ಒಂದು ಕಿವಿ ಓಲೆ. ನಾನು ಹೇಳಿದ್ನಲ್ಲ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿ ನಾನು ಚಿನ್ನದ ಕಿವಿ ಓಲೆ ತಗೊಂಡಿದ್ದೀನಿ ಅಂತ ನಾನು ಏನು ಹೇಳಿದ್ನೋ, ಸೊ ಆ ಒಂದು ಓಲೆ ಆಗಿರುತ್ತೆ ಇದು. 7.5 ಗ್ರಾಮ್ಸಲ್ಲಿದೆ. ಸೊ ಮೇಲ್ಗಡೆ ನೋಡಿ ಒಂಥರ ರೆಡ್ ಕಲರಲ್ಲಿ ಬಂದಿದೆ ಸ್ಟೋನ್, ಮೇಲೆ ರೆಡ್ ಮತ್ತು ಕೆಳಗಡೆ ಗ್ರೀನ್ ಇರೋದ್ರಿಂದ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ. ಇದೇನು ಅಂದರೆ ಬಾಂಬೆ ಡಿಸೈನಿಂಗಲ್ಲಿದೆ ಮತ್ತು ಇದು ಮೇಕಿಂಗ್ ಚಾರ್ಜ್ ಎಲ್ಲ ನಮಗೆ ಒಂದು 13 to 16% ಬರುವಂತಹ ಇದಾಗಿರುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ಬಾಂಬೆ ಡಿಸೈನಿಂಗಲ್ಲಿ ಒಂದು ಸ್ವಲ್ಪ ಮೇಕಿಂಗ್ ಚಾರ್ಜ್ ಜಾಸ್ತಿನೇ ಇರುತ್ತೆ. ಬಟ್ ಇವ್ರ ಶಾಪ್ನಲ್ಲಿ ನನಗೆ ಅಷ್ಟೊಂದು ಜಾಸ್ತಿ ತೊಗೊಳ್ಳಿಲ್ಲ, ಸ್ವಲ್ಪ ನನಗೆ ಡಿಸ್ಕೌಂಟೂ ಮಾಡಿಕೊಟ್ರು. ಸೊ ನಾನು ಹೇಳಿದ್ನಲ್ಲ 7.5 ಗ್ರಾಮ್ಸ್ಗೆ ಆಲ್ಮೋಸ್ಟ್ ಒಂದು 75,000 ಆಯಿತು, ಓಕೆನಾ. ಸೊ ಆ ಥರ ಜಾಸ್ತಿ ಮೇಕಿಂಗ್ ಚಾರ್ಜು ಮತ್ತು ವೇಸ್ಟೇಜು ಏನೂ ಹಾಕಲಿಲ್ಲ. ಸೊ ಇವರ ಶಾಪ್ ಅಡ್ರೆಸ್ ಏನು ಅಂದರೆ ಪೂಜಾ ಜ್ಯುವೆಲರ್ಸ್ ಅಂತ. ನಾನು ಜಾಸ್ತಿ ಭವಾನಿ ಜ್ಯುವೆಲರ್ಸು ಮತ್ತು ಪೂಜಾ ಜ್ಯುವೆಲರ್ಸಲ್ಲಿ ವೀಡಿಯೋ ಶೂಟ್ ಮಾಡ್ತಾ ಇರ್ತೀನಲ್ಲ, ಸೊ ಅವ್ರ ಅಂಗಡಿಲೇ ನಾನು ಪರ್ಚೇಸ್ ಮಾಡಿರುವಂತಹ ಕಿವಿ ಓಲೆ ಫ್ರೆಂಡ್ಸ್. ಸೊ ನಾನು ಹೇಳ್ತೀನಿ ವಾಟರ್ ಮ್ಯಾನಿಫೆಸ್ಟೇಷನ್ದು ನಾವು ಹೇಗೆ ಮಾಡ್ಬೋದು ಅನ್ನೋದ್ರದ್ದು ಫುಲ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ವಿಡಿಯೋನ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಫುಲ್ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಇಲ್ಲ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ನಾನು ಹೇಳುವಂತಹ ಕೆಲವು ಪಾಯಿಂಟ್ಸ್ನ ನೀವು ಮಿಸ್ ಮಾಡ್ಕೋತೀರಾ. ಸೊ ಅದಕ್ಕೆ ಫುಲ್ ಡೀಟೇಲಾಗಿ ನೋಡಬೇಕು ಅಂದರೆ ನೀವು ಫುಲ್ ವಿಡಿಯೋನ ವಾಚ್ ಮಾಡಬೇಕಾಗುತ್ತೆ. ಸೊ ಬನ್ನಿ ಇದರದ್ದು ಎರಡೂ ಬಾಕ್ಸಲ್ಲಿ ಇಟ್ಟು ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತಲ್ಲ, ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಸೊ ಇದು 7.5 ಗ್ರಾಮ್ಸ್ನಲ್ಲಿ ಬರುವಂತಹ ಬ್ಯೂಟಿಫುಲ್ ಬಾಂಬೆ ಡಿಸೈನಿಂಗ್ದು ಒಂದು ಕಿವಿ ಓಲೆ ಹ್ಯಾಂಗಿಂಗ್ಸ್, ಓಕೆನಾ. ಸೊ ಅದನ್ನು ನಾನು ವೇರ್ ಮಾಡಿ ತೋರಿಸ್ತೀನಿ, ಸೊ ದಟ್ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ಥರ ಇದೆ ಅಂತ. ಆ್ಯಕ್ಚುಲಿ ಇದೇನು ಗೊತ್ತಾ, ನೋಡೋಕ್ಕೆ ಚಿಕ್ಕದಿದೆ ಬಟ್ ಇದು ತೂಕ ಜಾಸ್ತಿ, ಓಕೆನಾ. ಬಿಕಾಸ್ ಬಾಂಬೆ ಡಿಸೈನಿಂಗಲ್ಲೇ ನೀವು ನೋಡಿರ್ತೀರಲ್ಲ, ಎಲ್ಲ ವೇಟ್ ಜಾಸ್ತಿನೇ ಬರುತ್ತೆ. ಅದೇ ನಮಗೆ ನಕ್ಷಿ ಪ್ಯಾಟ್ರನ್ನಲ್ಲಿ ಅಂದರೆ ಒಂದು 7 ಗ್ರಾಮ್ಸ್ಗೆ ದೊಡ್ಡದಾಗಿ ಕಾಣಿಸುತ್ತೆ. ಬಟ್ ಬಾಂಬೆ ಡಿಸೈನಿಂಗಲ್ಲಿ ಎವರ್ ಗ್ರೀನ್, ಗೊತ್ತಾ. ಯಾವಾಗಲೂ ಅಷ್ಟೇ ಬಾಂಬೆ ಡಿಸೈನಿಂಗ್ ನನಗೆ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಯಾಕೆ ಅಂದರೆ ಅದು ಚೆನ್ನಾಗಿ ಕಾಣಿಸುತ್ತೆ, ಒಂಥರ ವೇರ್ ಮಾಡಿದಾಗ ಸೇಮ್ ಒಂಥರ ಇದು ನಕ್ಷಿ ಪ್ಯಾಟ್ರನ್ನು ಮತ್ತು ಸಿಲ್ವರ್ದು ಗೋಲ್ಡ್ ಜ್ಯುವೆಲ್ರಿ ಎಲ್ಲ ಒಂದೇ ಥರ ಕಾಣಿಸ್ಬಿಡುತ್ತಲ್ವ. ಬಟ್ ಇದನ್ನು ಮಾತ್ರ ಯಾವುದನ್ನು ಬೀಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಓಲ್ಡ್ ಈಸ್ ಗೋಲ್ಡ್ ಅನ್ನಂಗೆ ಬಾಂಬೆ ಡಿಸೈನಿಂಗ್ ಎವರ್ ಗ್ರೀನ್ ನನಗೆ ತುಂಬ ಇಷ್ಟ ಆಗುತ್ತೆ ಈ ಪ್ಯಾಟ್ರನ್ನು. ಸೊ ಅದಕ್ಕೋಸ್ಕರ ಈ ಥರ ತೊಗೊಂಡೆ ನೋಡಿ. ಸೊ 916 ಗೋಲ್ಡ್ ಫ್ರೆಂಡ್ಸ್. ಇದು ಎಷ್ಟಾಯಿತು ಅಂದರೆ ಒಂದು ಅದೇ ಹೇಳಿದ್ನಲ್ಲ ಅಪ್ ಟು 75,000 ಆಯಿತು. ಸೊ ನಾನು ವೇರ್ ಮಾಡಿ ಇವಾಗ ನಿಮಗೆ ತೋರಿಸ್ತೀನಿ. ಇದಾದಮೇಲೆ ನಾನು ವಾಟರ್ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು ಅನ್ನೋದ್ರದ್ದು ನಾನು ಡೀಟೇಲಾಗಿ ಹೇಳ್ತೀನಿ. ಸೊ ದಟ್ ನೀವೂ ಅದೇ ಥರ ಮಾಡಿ ನೀವೂ ನಿಮ್ಗೆ ಇಷ್ಟ ಬಂದಿದ್ದೇನು ಬೇಕಾದ್ರೆ ತೊಗೋಬೋದು, ಪರ್ಚೇಸ್ ಮಾಡ್ಬೋದು. ಸೊ ಬನ್ನಿ ನೋಡಿ ಫ್ರೆಂಡ್ಸ್, ಹಾಗೆ ತೋರಿಸ್ತಾ ಇದ್ದೀನಿ ನಾನು ವೇರ್ ಮಾಡಿ. ಸೊ ಈ ಥರ ಒಂದು ಓಲೆ, ಓಕೆನಾ, ಈ ಥರ ಬರುತ್ತೆ. ಸೊ ನೋಡಿ ವೇರ್ ಮಾಡಿದಾಗ ತುಂಬಾ ಕ್ಯೂಟಾಗಿ ಕಾಣುತ್ತಲ್ಲ. ಸೊ ಆ ಥರ ಫ್ರೆಂಡ್ಸ್. ಸೊ ಈ ಒಂದು ಬಾಂಬೆ ಡಿಸೈನಿಂಗ್ ಕಿವಿ ಓಲೆನೇ ನಾನು ತೊಗೊಂಡಿರೋದು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿ. ಸೊ ಆ ಥರ. ಸೊ ಬನ್ನಿ ಇವಾಗ ನಾನು ವಾಟರ್ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡ್ಬೋದು ಅನ್ನೋದ್ರದ್ದು ಮೆಥಡ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈಸಿ ಮೆಥಡ್ ಹೇಳ್ಕೊಡ್ತೀನಿ, ಅದನ್ನು ಹೇಗೆ ಮಾಡ್ಬೋದು ಅಂತ. ಸೊ ಆ ಥರ ಮಾಡಿ ನೀವೂ ನಿಮ್ಗೇನು ಬೇಕೋ ಚಿನ್ನದ ಓಲೆ ಆಗಲಿ ನೆಕ್ಲೆಸ್ ಏನು ಬೇಕಾದ್ರೆ ನಿಮ್ಗೆ ಇಷ್ಟ ಬಂದಿದ್ದು ತೊಗೋಬೋದು.
ಸೊ ಬನ್ನಿ ಹಾಗೆ ಹೇಳ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ ತೋರಿಸ್ಬಿಡೋಣ ಅಂತ ಅದಕ್ಕೋಸ್ಕರ ನಿಮ್ಗೆ ಹೇಳಿದ್ದು. ಸೊ ನೋಡಿ ಈ ಥರ ಇರುತ್ತೆ, ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನಂದೊಂದು ನೆಕ್ಲೇಸ್ಗೆ ಮ್ಯಾಚ್ ಮಾಡೋಕ್ಕೋಸ್ಕರ ನಾನು ಈ ಥರನೇ ತೊಗೊಂಡೆ. ಇದ್ರ ಕೆಳಗಡೆ ಎಲ್ಲ ನಾನು ಇನ್ನೂ ಬೀಡ್ಸ್ ಎಲ್ಲ ಇಡಿಸ್ಬೇಕು. ನೆಕ್ಸ್ಟ್ ನಾನು ಮೈಸೂರಿಗೆ ಹೋದಾಗ ಅಲ್ಲಿ ಆಚಾರಿ ಹತ್ರ ಮಾಡಿಸೋಣ ಅಂತ ಸುಮ್ಮನೆ ಇದ್ದೀನಿ. ಸೊ ಅದೆಲ್ಲ ಹಾಕಿದ್ಮೇಲೆ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ. ಅದಾದಮೇಲೂ ಬೇಕಾದ್ರೆ ನಿಮ್ಗೆ ಒಂದ್ಸಲ ವೀಡಿಯೋ ಮಾಡಿ ತೋರಿಸ್ತೀನಿ, ಓಕೆನಾ? ಸೊ ಬನ್ನಿ ಹಾಗೆ ತೋರಿಸ್ತೀನಿ ನಾನು. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ವಾಟರ್ ಮ್ಯಾನಿಫೆಸ್ಟೇಷನ್ದು ಹೇಗೆ ಮಾಡೋದು, ನಮ್ಮ ಮನೆಯಲ್ಲಿ ನಾವು ಸಿಂಪಲ್ ಆಗಿ ಹೇಗೆ ಮಾಡ್ಕೋಬೋದು ಅನ್ನೋದ್ರದ್ದು ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ಫುಲ್ ವಾಚ್ ಮಾಡಿದ್ರೆ ಮಾತ್ರ ನಾನು ಹೇಳುವಂತಹ ಪ್ರತಿಯೊಂದು ಪಾಯಿಂಟ್ಸು ನಿಮಗೆ ಗೊತ್ತಾಗುತ್ತೆ. ಸೊ ಇದು ಬರೀ ವಾಟರ್ ಮ್ಯಾನಿಫೆಸ್ಟೇಷನ್ ಬಗ್ಗೆನೇ ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಈ ವಿಡಿಯೋ ನಿಮಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇವಾಗ ನಾನು ತೋರಿಸ್ತಾ ಇದ್ದೀನಿ. ವಾಟರ್ ಮ್ಯಾನಿಫೆಸ್ಟೇಷನಲ್ಲಿ 2 ಮೆಥಡ್ ಇರುತ್ತೆ, ಓಕೆನಾ? ಸೊ ಸ್ಟೆಪ್ 1 ಏನು ಅಂದರೆ, ಮೆಥಡ್ 1 ಒಂದು ಗಾಜಿನ ಒಂದು ಲೋಟ ತೊಗೋಬೇಕಾಗುತ್ತೆ ನೀವು, ಓಕೆನಾ? ಸೊ ಗಾಜಿನ ಒಂದು ಲೋಟದಲ್ಲಿ ವಾಟರ್ ಅಂದರೆ ನೀರನ್ನ ತುಂಬಿಸ್ಬೇಕು. ಸೊ 3/4 ಭಾಗ ಬರುವಷ್ಟು ನೀರನ್ನು ನೀವು ತುಂಬಿಸ್ಬೇಕಾಗುತ್ತೆ. ಇದು ಮೆಥಡ್ 1, ಓಕೆನಾ? ಸೊ ಬನ್ನಿ. ಸೊ ಮೆಥಡ್ 1 ಏನು ಅಂದರೆ ಫ್ರೆಂಡ್ಸ್, ಫಸ್ಟ್ ನಾವೇನು ಮಾಡಬೇಕು ಅಂದರೆ ಒಂದು ಗಾಜಿನ ಲೋಟನೇ ತೊಗೋಬೇಕು. ಯಾವುದೇ ಒಂದು ಸ್ಟೀಲ್ ಗ್ಲಾಸ್ ಆಗಲಿ ಮತ್ತು ನೀವು ಪ್ಲಾಸ್ಟಿಕ್ ಗ್ಲಾಸ್ ಆಗಲಿ ತೊಗೋಬಾರ್ದು. ಟ್ರಾನ್ಸ್ಪರೆಂಟ್ ಆಗಿರಬೇಕು, ಯಾಕೆಂದರೆ ನೀರು ನಮಗೆ ಕಾಣಿಸಂಗಿರಬೇಕು, ಪಾರದರ್ಶಕತೆ ಇರಬೇಕು. ಸೊ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಒಂದು ಗಾಜಿನ ಲೋಟದಲ್ಲಿ ನಾವು ಮಾಡಬೇಕಾಗುತ್ತೆ. ಸೊ ಒಂದು ಗಾಜಿನ ಲೋಟನ ತಗೊಳ್ಳಿ, ಓಕೆನಾ? ಸೊ ಸೆಕೆಂಡ್ನೇ ಸ್ಟೆಪ್ ನೋಡಿ, ಅದರಲ್ಲಿ ಮೆಥಡ್ 2, 2ನೇ ಮೆಥಡಲ್ಲಿ ಏನು ಹೇಳ್ತಾ ಇದ್ದೀನಿ ನಾನು ಅಂದರೆ, ಸೊ 3/4 ಭಾಗದಷ್ಟು ನೀವು ನೀರು ತೊಗೋಬೇಕಾಗುತ್ತೆ. ಸೊ ಅದರಲ್ಲಿ ಏನು ಬರೀಬೇಕು ಅಂದರೆ, ನಿಮ್ಮದು ಏನು ಒಂದು ಡಿಸೈರ್, ನಿಮ್ಮ ಒಂದು ಆಸೆ, ನೀವೇನು ತೊಗೋಬೇಕು, ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ಇದ್ದೀರೋ, ಸೊ ಅದ್ರ ಬಗ್ಗೆ ನೀವು ಬರೀಬೇಕಾಗುತ್ತೆ. ಸೊ ನಾನೇನು ಬರೆದಿದ್ದೀನಿ ಅಂದರೆ, ನಾನು 10 ಗ್ರಾಮ್ ಚಿನ್ನದ ನೆಕ್ಲೆಸ್ ತಗೊಂಡಿದ್ದೀನಿ ಅಂತ ಬರೆದಿದ್ದೀನಿ. ಸೊ ಬನ್ನಿ ಹೇಳ್ತೀನಿ. ಸೊ ನಾನೇನು ಬರೆದಿದ್ದೀನಿ ಅಂದರೆ ಫ್ರೆಂಡ್ಸ್, ನಾನು 10 ಗ್ರಾಮ್ ಚಿನ್ನದ ನೆಕ್ಲೆಸ್ ತಗೊಂಡಿದ್ದೀನಿ ಅಂತ. ಯಾವಾಗಲೂ ಅಷ್ಟೇ ಪ್ರೆಸೆಂಟ್ ಟೆನ್ಸಲ್ಲೇ ಇದನ್ನು ನಾವು ಬರೀಬೇಕಾಗುತ್ತೆ. ಬಿಕಾಸ್ ಏನು ಅಂದರೆ ನಮಗೆ ಸಿಕ್ಕಿರಂಗೆ ನಾವು ಫೀಲ್ ಮಾಡಬೇಕು. ಬಿಕಾಸ್ ನಾವು ಇದನ್ನು ಯೂನಿವರ್ಸಿಗೆ ಕನೆಕ್ಟ್ ಅಂದರೆ ಅಲೈನ್ ಮಾಡಬೇಕಾಗಿರುತ್ತಲ್ಲ, ಅಲೈನ್ಮೆಂಟ್ ಅಂತಾರೆ. ಸೊ ಅದು ಮಾಡಬೇಕಾದ್ರೆ ನಾವು ಸಿಕ್ಕಿದೆ ಅಂತ ಫೀಲ್ ಮಾಡಿದಾಗಲೇ ಅದು ನಮಗೆ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವಾಗಲೂ ನೀವು ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಫಸ್ಟ್ ನೀವು ನೆನ್ಪಿಡಬೇಕಾಗಿರೋ ಇದು ಏನು ಅಂದರೆ, ಫಸ್ಟ್ ನೀವು ಏನು ನೆನ್ಪಿಡಬೇಕು ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ನೀವು ಹೇಳಬೇಕು, ತಗೊಂಡಿದ್ದೀನಿ ಅಂತಲೇ ಹೇಳಬೇಕಾಗುತ್ತೆ, ಓಕೆನಾ? ಸೊ ನಿಮಗೆ ಸಿಕ್ಕಿರಂಗೆ ನೀವು ಫೀಲ್ ಆಗಿ ಅದರಲ್ಲಿ ಹೇಳಬೇಕಾಗುತ್ತೆ. ಸೊ ಆವಾಗಲೇ ಅದು ನಮಗೆ ಸಿಗ್ತಾ ಹೋಗೋದಕ್ಕೆ ಚಾನ್ಸಸ್ ತುಂಬ ಇರುತ್ತೆ. ಸೊ ಇವಾಗಲೇ ನೀವು ನನ್ನ ಒಂದು ಕಿವಿ ಓಲೆದು ನಾನು ತೋರಿಸಿದ್ದೀನಲ್ಲ, ಅಂದರೆ 7.5 ಗ್ರಾಮಲ್ಲಿ ನಾನು ಫಸ್ಟು ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿದ್ದಲ್ಲ, ನಾನು ಏನಂತ ಬರೆದಿದ್ದೆ ಇದರಲ್ಲಿ ಅಂದರೆ, ನಾನು 8 ಗ್ರಾಮ್ ಚಿನ್ನದ ಕಿವಿ ಓಲೆ ತಗೊಂಡಿದ್ದೀನಿ ಅಂತ. ಸೊ ಅದನ್ನು ನಾನು 3 ತಿಂಗಳು ಹಿಂದೆ ಬರೆದಿದ್ದು, ಅಂದರೆ ಆ ಚೀಟಿನ 3 ತಿಂಗಳು ಹಿಂದೆ ಬರೆದಿದ್ದೆ. ಬಟ್ ಬರೆದ್ಬಿಟ್ಟು ಒಂದು ಕಡೆ ಎತ್ತಿಟ್ಬಿಟ್ಟಿದ್ದೆ. 1.5 ತಿಂಗಳು ಹಿಂದೆಯಿಂದ ನಾನು ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಿದೆ. ತುಂಬ ಪಾಸಿಟಿವಿಟಿ ಕೊಟ್ಟು ಅದಕ್ಕೆ ನೀರನ್ನ ಕುಡಿತಾ ಇದ್ದೆ ನಾನು. ಸೊ ಕುಡಿಯುವಾಗೆಲ್ಲ ಅದನ್ನು ನಾನು ಮ್ಯಾನಿಫೆಸ್ಟ್ ಮಾಡಿ ನಾನು ನೀರನ್ನ ಕುಡಿತಾ ಇದ್ದೆ. ಸೊ ಅದೇ ನಾನು 8 ಗ್ರಾಮ್ ಚಿನ್ನದ ಕಿವಿ ಓಲೆ ತೊಗೊಂಡಿದ್ದೀನಿ ಆ ಥರ ಒಂದು 3 ಸಲ ಹೇಳ್ಕೊಂಡು ಆ ನೀರನ್ನ ಉಫ್ 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 ಅಂತ 3 ಸಲ ಹೇಳಬೇಕಾಗುತ್ತೆ. ಯಾಕೆಂದರೆ ನಾವು ಯಾವಾಗ ಉಫ್ ಅಂತ ಹೇಳ್ತೀವೋ ನಮ್ಮ ಎನರ್ಜಿ ಅದರಲ್ಲಿ ಪಾಸ್ ಆಗುತ್ತೆ. ಸೊ ಆವಾಗ ನಮಗೆ ಅದು ಬೇಗ ಸಿಗೋದಕ್ಕೆ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ, ಓಕೆನಾ? ಸೊ ನೋಡಿ ಫ್ರೆಂಡ್ಸ್, ಫಸ್ಟ್ ನಾನು ನಿಮಗೆ ಜಲತತ್ವದ್ದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ನಮಗೆ 5 ಎಲಿಮೆಂಟ್ಸ್ ಇರುತ್ತೆ, ಓಕೆನಾ? ಸೊ ಏನು ಅಂದರೆ ಪೃಥ್ವಿ ತತ್ವ, ಜಲತತ್ವ, ಅಗ್ನಿ ತತ್ವ, ವಾಯು ತತ್ವ, ಆಕಾಶ ತತ್ವ ಅಂತ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವ 5 ತತ್ವಗಳು, ಎಲಿಮೆಂಟ್ಸ್ ಅಂತಾರಲ್ಲ ಆ ಥರ. ಸೊ ಅದು ನಮ್ಮ ಬಾಡಿನಲ್ಲಿ ಇರುತ್ತೆ, ಓಕೆನಾ? ಸೊ ಚಕ್ರಾಸ್ ಅಂತಾರೆ ನೋಡಿ, ಆ ಥರ. ಸೊ ಅದರಲ್ಲಿ ಏನು ಅಂದರೆ ಜಲತತ್ವದ ಬಗ್ಗೆ ನಾನು ಹೇಳಬೇಕು ಅಂದರೆ, ಅದೇನು ಅಂದರೆ ಟ್ರಾನ್ಸ್ಪರೆಂಟ್ ಅಂದರೆ ಒಂದು ನಿಮಿಷ ಹೇಳ್ತೀನಿ. ಸೊ ಜಲತತ್ವದ ಬಗ್ಗೆ ನಾನು ಹೇಳಬೇಕಾದ್ರೆ ಏನಂದರೆ, ಲಿಕ್ವಿಡಿಟಿ ಅಂದರೆ ಅದು ಯಾವ ಥರ ಇರುತ್ತೆ ಹೇಳಿ. ನೀರು ನೋಡೋದಕ್ಕೆ ತುಂಬ ಟ್ರಾನ್ಸ್ಪರೆಂಟ್ ಲಿಕ್ವಿಡ್ ಆಗಿರುತ್ತಲ್ವಾ. ಸೊ ವಾಟರು ಯಾವಾಗ್ಲೂ ಲಿಕ್ವಿಡ್ ಆಗೇ ಇರುತ್ತೆ. ಸೊ ವಾಟರಲ್ಲಿ ನಾವು ಏನೇನು ಮಾಡ್ಬೋದು, ಅಡುಗೆ ಮಾಡ್ಬೇಕಾದ್ರೂ ನಾವು ನೀರು ಬಳಸ್ತೀವಿ ಅಲ್ವಾ. ಸೊ ಆಲ್ರೆಡಿ ನಮ್ಮ ಬಾಡಿನಲ್ಲೇ 3/4 ಭಾಗದಷ್ಟು ನೀರು ಇದು
ಆಕ್ಯುಪೈ ಆಗಿರುತ್ತೆ. ಸೊ ಅದಕ್ಕೆ ಹೇಳೋದು, ನಮ್ಮ ಬಾಡಿನಲ್ಲೇ ಜಲತತ್ವ ಇರೋದ್ರಿಂದ ಸೊ ನಾವು ನೀರು ಕುಡಿಬೇಕಾದ್ರೆ ಏನು ನಾವು ಎನರ್ಜಿ ಪಾಸ್ ಮಾಡ್ತೀವೋ ಆವಾಗ ಅದು ನಾವು ಪ್ರತಿಯೊಂದು ವಾಕ್ಯದಲ್ಲೂ ವೈಬ್ರೇಷನ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಅದು ಅಲೈನ್ಮೆಂಟ್ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ನಾವು ಏನು ಮಾತಾಡಿಕೊಂಡು ನೀರು ಕುಡಿತೀವಿ. ಸೊ ಅದಕ್ಕೆ ನಾನು ಫಸ್ಟ್ ಮೆಥಡಲ್ಲಿ ಏನಂದರೆ ಬರೀ ಹಾಗೇ ನೀರು ಕುಡಿಯೋದು. ಅಂದರೆ ಹೇಳ್ಕೊಂಡು ಒಂದು 21 ಟೈಮ್ಸ್ ನೀವೇನು ತೊಗೋಬೇಕು ಅಂದ್ಕೊಂಡಿದ್ದೀರಾ. ಫಾರ್ ಎಕ್ಸಾಂಪಲ್ ನೀವೊಂದು 2 ಗ್ರಾಮ್ ಚಿನ್ನದ ಉಂಗುರ ತೊಗೋಬೇಕು ಅಂದ್ಕೊಂಡಿರ್ತೀರಾ, ಅಥವಾ ಒಂದು 5 ಗ್ರಾಮ್ ಚೈನ್ ಅಂದರೆ ಚಿನ್ನದ ಸರ ತೊಗೋಬೇಕು ಅಂದ್ಕೊಂಡಿರ್ತೀರಾ, 10 ಗ್ರಾಮ್ ಚಿನ್ನದ ನೆಕ್ಲೆಸ್ ತೊಗೋಬೇಕು ಅಂದ್ಕೊಂಡಿರ್ತೀರಾ. ಸೊ ಅದ್ರ ಬಗ್ಗೆ ಹೇಳ್ಕೊಂಡು ಆಮೇಲೆ ನೀರನ್ನ ಕುಡಿಬೇಕಾಗುತ್ತೆ. 21 ಟೈಮ್ಸ್ ಹೇಳ್ಕೋಬೇಕು. ಸೊ ನೀವು ನೀರು ಕುಡಿಬೇಕಾರೆಲ್ಲ 21 ಸಲ ಹೇಳ್ಕೊಂಡು ಮಾಡಬೇಕಾಗುತ್ತೆ. ನಾನು ಜಾಸ್ತಿ ಸೆಕೆಂಡ್ ಮೆಥಡ್ನ ಫಾಲೋ ಮಾಡ್ತೀನಿ, ಬಿಕಾಸ್ ಆಲ್ರೆಡಿ ಅದರಲ್ಲಿ ಚೀಟಿ ಅಂಟಿಸ್ಬಿಟ್ಟಿರ್ತೀವಲ್ವಾ. ಸೊ ಅದಕ್ಕೆ ಬರೀ ಜಸ್ಟ್ 3 ಸಲ ಹೇಳ್ಕೊಂಡು ನೀರನ್ನ ಉಫ್ 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 ಅಂತ ಮಾಡಿ ನೀರನ್ನ ಕುಡಿಬೇಕಾಗುತ್ತೆ. ಸೊ ನಾನು ಆ ಥರ ಮೆಥಡ್ನೇ ಫಾಲೋ ಮಾಡೋದು. ನಾನು ನಿಮಗೆ ಹೇಳಿದ್ದೆ ಅಲ್ಲ, ನಾನು ಅದೇ ಥರ ಮಾಡಿ ನಾನು ತುಂಬಾ ಅಂದರೆ ನಂದು ಜ್ಯುವೆಲ್ರಿದೆಲ್ಲ ನಾನು ಜಾಸ್ತಿ ಆಲ್ಮೋಸ್ಟ್ ಆ ಥರನೇ ಮಾಡಿ ನಾನು ತೊಗೊಂಡಿರೋದು ವಾಟರ್ ಮ್ಯಾನಿಫೆಸ್ಟೇಷನಿಂದನೇ. ಸೊ ಆ ಥರ ಫ್ರೆಂಡ್ಸ್, ಓಕೆನಾ. ಸೊ ಜಲತತ್ವದಿಂದ ನಾವು ಹೇಗೆ ನಾವು ನಮ್ಮ ಒಂದು ಡಿಸೈರ್ನ ನಾವು ಪಡಿಬೋದು ಅನ್ನೋದಕ್ಕೆ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ನಿಮಗೆ 2 ಬೆಸ್ಟ್ ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ, ನೀರು ನಾವು ಯಾವ ರೀತಿ ಎಮೋಷ್ನಲ್ ಕೊಡ್ತೀವೋ ಅದೇ ಥರ ಅದು ಫೀಲ್ ಆಗ್ತಾ ಹೋಗುತ್ತೆ. ಹೆಂಗೆ ಅಂದರೆ, ನೀವೊಂದು ದೇವಸ್ಥಾನಕ್ಕೆ ಹೋಗ್ತೀರಾ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಿಮಗೆ ಕೊಡುವಂತಹ ತೀರ್ಥನ ನೀವು ಕೊಡಿದ ತಕ್ಷಣ ಎಷ್ಟು ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂದರೆ ಪಾಸಿಟಿವಿಟಿ ಬರುತ್ತೆ ನಿಮಗೆ. ಬಿಕಾಸ್ ಎಲ್ಲರೂ ಒಳ್ಳೆ ಭಾವನೆಯಿಂದನೇ ಹೋಗಿರ್ತಾರೆ, ಒಳ್ಳೆ ಎಮೋಷನಿಂದನೇ ಹೋಗಿರ್ತಾರೆ. ನಮ್ಮ ಒಂದು ಸಕಾರಾತ್ಮಕ ಭಾವನೆಯಿಂದ ಯಾವಾಗ ನಾವು ದೇವಸ್ಥಾನಕ್ಕೆ ಹೋಗಿರ್ತೀವೋ ಸೊ ಅಲ್ಲಿ ಎಲ್ಲ ಪಾಸಿಟಿವಿಟಿ ಜಾಸ್ತಿ ಇರುತ್ತೆ ದೇವಸ್ಥಾನದಲ್ಲಿ, ಓಕೆನಾ. ಸೊ ಯಾವಾಗ ನಾವು ತೀರ್ಥ ಕುಡಿತೀವೋ ಆವಾಗ ಫುಲ್ ನಮ್ಮ ಮೈಂಡ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ, ಅಂದರೆ ಪ್ಲೆಸೆಂಟ್ ಆಗಿರುತ್ತೆ ನಮ್ಮದು ಬಾಡಿ ಎಲ್ಲ, ಓಕೆನಾ. ಸೊ ಅದೇ ಥರ ನೀವೊಂದು ಹಾಸ್ಪಿಟಲ್ಗೆ ಹೋಗ್ತೀರಾ ಅಂದ್ಕೊಳ್ಳಿ. ಅಲ್ಲಿ ನೀವು ಹೋದಾಗ ಏನಾಗುತ್ತೆ ಅಂದರೆ, ಅಲ್ಲಿ ಯಾವ್ದಾರ ವಾಟರ್ನ ನೀವು ಕುಡಿದಾಗ ಅಲ್ಲೆಲ್ಲ ಬರೀ ಏನಿರುತ್ತೆ ಹೇಳಿ, ಎಲ್ಲ ಪೇಷಂಟ್ಗಳು ಬರ್ತಾ ಇರ್ತಾರೆ, ತುಂಬ ಜನದ ಆಕ್ಸಿಡೆಂಟ್ಸ್ ಎಲ್ಲ ಆಗಿರುತ್ತೆ. ಸೊ ಎಲ್ಲ ನೆಗೆಟಿವಿಟಿ ಜಾಸ್ತಿ ಇರುತ್ತೆ ಅಲ್ಲಿ ಬರೋರೆಲ್ಲ ದುಃಖದಲ್ಲೇ ಬರ್ತಾರೆ. ಯಾರು ಖುಷಿಯಾಗಿ ಬರ್ತಾರಾ? ಯಾರೂ ಬರಲ್ಲ, ಎಲ್ಲ ದುಃಖದಿಂದನೇ ಬಂದಿರ್ತಾರೆ, ಪೇಯ್ನ್ ಇಟ್ಕೊಂಡೇ ಬಂದಿರ್ತಾರೆ. ಸೊ ಅದಕ್ಕೋಸ್ಕರ ಅಲ್ಲಿನ ನೀರು ನಾವು ಕುಡಿದಾಗ ಏನಾಗುತ್ತೆ ಅಂದರೆ ಜಾಸ್ತಿ ನೆಗೆಟಿವಿಟಿನೇ ನಮ್ಮ ಬಾಡಿಗೆ ಸೇರ್ಕೋತಾ ಇರುತ್ತೆ. ಅದಕ್ಕೆ ನಾನು ಹೇಳೋದು, ಎಲ್ಲೇ ನೀವು ಹೋದ್ರೂ ಒಂದು ಬಾಟಲ್ನ ಕ್ಯಾರಿ ಮಾಡ್ಕೊಂಡು ಹೋಗಿ. ಗಾಜಿನ ಬಾಟಲ್ ಇದ್ದರೆ ಇನ್ನೂ ದಿ ಬೆಸ್ಟ್, ಓಕೆನಾ. ಎಲ್ಲೇ ಹೋದ್ರೂ ಒಂದು ಟ್ರಾವೆಲ್ ಮಾಡ್ತಾ ಇರ್ಬೋದು, ಬೇರೆ ಊರಿಗೆ ಹೋಗ್ತಾ ಇರ್ಬೋದು, ಇಲ್ಲ ಹೊರಗಡೆ ನೀವು ವರ್ಕ್ ಮಾಡ್ತಾ ಇದ್ದರೆ ನಿಮ್ಮ ಆಫೀಸ್ಗೆ ತೊಗೊಂಡು ಹೋಗ್ಬೋದು. ಎಲ್ಲ ಕಡೆಯೂ ನೀವು ಅದನ್ನು ನೀರನ್ನ, ಕಾಲೇಜಿಗೆ ಹೋಗ್ತಾ ಇದ್ದರೆ ನೀರನ್ನ ಬಾಟಲಲ್ಲಿ ಗ್ಲಾಸ್ ಇದ್ದರೆ ತುಂಬ ಒಳ್ಳೆಯದು. ಬಿಕಾಸ್ ನೀವು ಏನು ಹೇಳ್ಕೊತೀರೋ ಅದು ಮ್ಯಾನಿಫೆಸ್ಟ್ ಆಗೋಕ್ಕೆ ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ, ಟ್ರಾನ್ಸ್ಪರೆಂಟ್ ಬಾಟಲ್ಸಲ್ಲಿ ಹೇಳೋದು. ಸೊ ನೀವು ಆ ಥರ ತೊಗೊಂಡು ಬೇಕಾದ್ರೆ ನೀವು ಅದಕ್ಕೆ ಒಂದು ಶೀಟ್ ಥರ ಹಾಕೊಂಬಿಡಿ. ಟ್ರಾನ್ಸ್ಪರೆಂಟ್ದು ಇವಾಗೆಲ್ಲ ಒಂದು ಶೀಟ್ ಥರ ಬರುತ್ತಲ್ಲ, ಸೊ ಆ ಥರ ಹಾಕೋಬೋದು. ಸೊ ಆ ಥರ ಮಾಡಿ ನೀವು. ಸೊ ಆ ಥರ ಯಾವಾಗ ನಾವು ನೀರು ಕುಡಿಬೇಕಾದ್ರೆ ಪಾಸಿಟಿವಿಟಿ ತುಂಬ್ತೀವೋ ಅವಾಗೆಲ್ಲ ನಮಗೆ ಪಾಸಿಟಿವಿಟಿ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಮ್ಮ ಬಾಡಿಲಿ. ಯಾವಾಗ ನಾವು ನೆಗೆಟಿವಿಟಿ ಇರೋ ಕಡೆ, ಅಂದರೆ ನಾನು ಹೇಳಿದ್ನಲ್ಲ, ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ ಅಂಥ ಕಡೆ, ಅಂದರೆ ಎಲ್ಲಿ ನೆಗೆಟಿವಿಟಿ ಇರುತ್ತೆ ಆ ಥರ ಇರೋ ಜಾಗದಲ್ಲಿ ನಾವು ನೀರನ್ನ ಕುಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಬಾಡಿನಲ್ಲಿ ಜಾಸ್ತಿ ನೆಗೆಟಿವಿಟಿ ತುಂಬ್ಕೊಂಡು ಹೋಗುತ್ತೆ. ಸೊ ಅದಕ್ಕೋಸ್ಕರ ವಾಟರ್ ಮ್ಯಾನಿಫೆಸ್ಟೇಷನಲ್ಲಿ ಏನು ಅಂದರೆ ಎಲ್ಲ ಪಾಸಿಟಿವಿಟಿನ ನಾವು ಅದಕ್ಕೆ ತುಂಬಿಸ್ಬೇಕಾಗುತ್ತೆ. ಯಾವಾಗ ನೀವು ಪಾಸಿಟಿವಿಟಿ ತುಂಬಿಸ್ತೀರೋ ಆವಾಗ ಮಾತ್ರ ನಿಮಗೆ ಏನು ಬೇಕೋ ಅದು ಸಿಗೋದಕ್ಕೆ ಸಾಧ್ಯ. ಅದಕ್ಕೆ ತಾನೇ ನಾನು ನಿಮ್ಗೆ ಹೇಳಿದ್ದು, ಫಸ್ಟ್ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಬಿಗಿನರ್ಸಿಂದನೂ ಹೇಳ್ತಾ ಇರೋದು. ಬಿಗಿನರ್ಸ್ಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ನಿಮಗೆ ಥಾಟ್ ಏನಾರು ಬಂದಿರೆ ಫಸ್ಟ್ ನೀವು ಓಮ್ ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿ. ಮೆಡಿಟೇಷನ್ ಮಾಡಿದ್ರೆ ಮಾತ್ರ ಬರೋದದು. ಇಲ್ಲಾಂದರೆ ನಾನು ಹೇಳಿದ್ನಲ್ಲ, ಬೆಳಗ್ಗೆ ಒಂದು ಸಲ ರಾತ್ರಿ ಒಂದು ಸಲ ನೀವು ಮಾಡಿಕೊಂಡ್ರು ಮಧ್ಯದಲ್ಲೆಲ್ಲ ನಿಮ್ಮದು ಥಾಟ್ ಎಲ್ಲ ನೆಗೆಟಿವಿಟಿ ಇದ್ದರೆ ಅದು ವರ್ಕೌಟ್ ಆಗಲ್ಲ, ಅದು ಬೇಗ ಸಿಗೋದಕ್ಕೆ ಅದು ಸಾಧ್ಯ ಆಗಲ್ಲ. ಸೊ ನಿಮಗೆ ಜಾಸ್ತಿ ನೀವು ಪಾಸಿಟಿವಿಟಿಯಿಂದ ನೀವು ಬೇಡ್ಕೊಂಡಾಗ, ಅಂದರೆ ಕೇಳ್ಕೊಂಡಾಗ ಯೂನಿವರ್ಸ್ಗೆ ಅದು ಕನೆಕ್ಟ್ ಆಗುತ್ತೆ. ಸೊ ನಾನು ತೋರಿಸ್ತೀನಿ ಬನ್ನಿ, ನಂದು ಗ್ಲಾಸಲ್ಲಿ ಮಾಡಿ ಡೆಮೋ ಮಾಡಿ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇದರಲ್ಲಿ ನಾನು ಬರೆದಿದ್ದೀನಿ ನೋಡಿ, ನಾನು 10 ಗ್ರಾಮ್ ಚಿನ್ನದ ನೆಕ್ಲೆಸ್ ತಗೊಂಡಿದ್ದೀನಿ ಅಂತ ನಾನು ಬರೆದಿದ್ದೀನಿ ಇದರಲ್ಲಿ, ಓಕೆನಾ. ಸೊ ನಾನೇನು ಮಾಡ್ತೀನಿ ಅಂದರೆ, ಇದನ್ನು ಆಲ್ರೆಡಿ ನಾನು ಒಂದು ವಾರದಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಾನು ನಿಮ್ಗೆ ಹೇಳಿದೆ ಅಲ್ವಾ, ನಾನು 8 ಗ್ರಾಮ್ ಚಿನ್ನದ ಕಿವಿ ಓಲೆ ತೊಗೊಂಡಿದ್ದೀನಿ. ಅದೆಲ್ಲ ಮಾಡಾದ್ಮೇಲೆ ನಂಗೆ ಸಿಕ್ಕಿದ ಮೇಲೆ ಆ ಚೀಟಿನ ತೆಗೆದು ನಾನು ಬೇರೆ ಚೀಟಿ ಅಂಟಿಸ್ತೀನಿ ಅಂತ ನಿಮ್ಮ ಹತ್ರ ಆಲ್ರೆಡಿ ಹೇಳಿದ್ದೆ ಅಲ್ಲ. ಸೊ ಅದಾದಮೇಲೆ ಈ ಥರ ಮಾಡಿರೋದು ನಾನು. ಸೊ ಇದನ್ನು ನಾನು ಇವಾಗ
ಮಾಡ್ತಾ ಇರೋದು. ಅಂದರೆ ನೆಕ್ಲೇಸ್ ತೊಗೋಬೇಕು ಅಂದ್ಕೊಂಡು ಸೊ ಈ ಥರ ಮಾಡ್ತಾಯಿದ್ದೀನಿ. ಸೊ ಇದೇನು ಮಾಡಬೇಕು ಅಂದರೆ ನೀವು ಫಸ್ಟ್ ಇದನ್ನು ಫುಲ್ 2 ಕೈಯಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ನಾನು ಶೂಟ್ ಮಾಡ್ತಿರೋದ್ರಿಂದ ಜಸ್ಟ್ ಹಿಂಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ನೀವೇನು ಮಾಡಿ ಅಂದರೆ 2 ಕೈಯಲ್ಲೂ ಇದನ್ನು ಇಟ್ಕೊಂಡು ಅದ್ರ ಎನರ್ಜಿನ ನೀವು ಫಸ್ಟ್ ಅದು ನೀರನ್ನ ಹಿಂಗೆ ನೋಡಬೇಕು. ನೀವು ನೋಡಿ, ಫಸ್ಟ್ ನೀರನ್ನ ಅಬ್ಸರ್ವ್ ಮಾಡಬೇಕು. ಸೊ ಅದನ್ನೇ ನೋಡಿಕೊಂಡು ನೀವೇನು ಮಾಡಬೇಕು ಅಂದರೆ ನೀವು ಹೇಳ್ಕೋಬೇಕು, ಏನು ಅದರಲ್ಲಿ ಬರೆದಿದ್ದೀರಾ. ನಾನು 10 ಗ್ರಾಮ್ ಚಿನ್ನದ ನೆಕ್ಲೇಸ್ ತೊಗೊಂಡಿದ್ದೀನಿ ಅಂತ ಬರೆದಿದ್ದೀನಲ್ವ. ಸೊ ನಾನು 3 ಸಲ ಹೇಳ್ಕೊಳ್ತೀನಿ, ನಾನು 10 ಗ್ರಾಮ್ ಚಿನ್ನದ ನೆಕ್ಲೇಸ್ ತೊಗೊಂಡಿದ್ದೀನಿ, ನಾನು 10 ಗ್ರಾಮ್ ಚಿನ್ನದ ನೆಕ್ಲೇಸ್ ತೊಗೊಂಡಿದ್ದೀನಿ, ನಾನು 10 ಗ್ರಾಮ್ ಚಿನ್ನದ ನೆಕ್ಲೇಸ್ ತೊಗೊಂಡಿದ್ದೀನಿ ಅಂತ 3 ಸಲ ಹೇಳಿದೆ. ಸೊ ಇವಾಗ ನೋಡಿ 3 ಸಲ ಉಫ್ 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 ಅಂತ 3 ಸಲ ಮಾಡಿ ಇದನ್ನು ಕುಡಿಬೇಕಾಗುತ್ತೆ. ಸೊ ನೋಡಿ ಇವಾಗ ಗ್ಲಾಸ್ ಎಂಟಿ ಆಯ್ತಲ್ವಾ. ಸೊ ಇವಾಗ ನೀವು ಮತ್ತೆ ಇದನ್ನು ಫಿಲ್ ಮಾಡಿ ದಿನದಲ್ಲಿ ಒಂದು 4-5 ಸಲನೂ ಮಾಡಿ. ಇನ್ನು ಮಿಕ್ಕಿದೆಲ್ಲ ಬಾಟಲ್ಸಲ್ಲಿ ನೀವು ನೀರು ಕುಡಿಬೋದಾಗಿದೆ. ಸೊ ಆ ಥರನೇ ಫ್ರೆಂಡ್ಸ್, ಫಸ್ಟ್ ಮೆಥಡಲ್ಲಿ ಏನು ಅಂದರೆ ಜಸ್ಟ್ ನೀವೊಂದು ಗ್ಲಾಸಿಂದು ನೀರ್ದು ತೊಗೊಳ್ಳಿ. ಅಂದರೆ ಗಾಜಿನ ಒಂದು ಲೋಟದಲ್ಲಿ ನೀರು ತೊಗೊಂಡು ನೀವು ಜಸ್ಟ್ ಹೇಳ್ಕೊಂಡು ಒಂದು 21 ಟೈಮ್ಸ್ ಹೇಳ್ಕೊಂಡು ನೀವು ನೀರು ಕುಡಿಬೋದು. ಇಲ್ಲ ಅಂದರೆ ನಾನು ಮಾಡೋ ಮೆಥಡು ಆ ಥರ ಚೀಟಿ ಅಂಟಿಸ್ಬಿಟ್ಟು ನೀವು ಮಾಡೋದ್ರಿಂದ ಅದು ಈಸಿ. ನಿಮಗೆ ಜಸ್ಟ್ ಒಂದು 3 ಸಲ ಹೇಳ್ಕೊಂಡು ನೀವು ಮಾಡ್ಬೋದಾಗುತ್ತೆ. ಸೊ ಅದಕ್ಕೋಸ್ಕರ ಆ ಥರ ಮಾಡ್ಕೊಳ್ಳಿ. ಸೊ ಅದು ಮಾಡೋದ್ರಿಂದ ಏನು ಅಂದರೆ ನಿಮ್ಮ ಒಂದು ಡಿಸೈರ್ ಏನಿರುತ್ತೋ ಅದು ಫುಲ್ಫಿಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ನೀವು ಅದು ಸ್ಟಾರ್ಟ್ ಮಾಡ್ತಿರೋ ಆವಾಗಲೇ ಅದು ಮ್ಯಾನಿಫೆಸ್ಟ್ ಆಗೋಕ್ಕೆ, ನಾನು ಹೇಳಿದ್ನಲ್ಲ, ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅದನ್ನು ನೀವು ಹೇಗೆ ಅದನ್ನು ಮಾಡ್ತೀರೋ ಅದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಸೊ ಸೀರಿಯಸ್ ಆಗಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನೀವು ಇದೇ ಥರ ಫಾಲೋ ಮಾಡಿ. ಆಲ್ರೆಡಿ ನಂದು ವೀಡಿಯೋದಲ್ಲಿ ಇವಾಗೆಲ್ಲ ತೋರಿಸಿದ್ನಲ್ಲ. ಸೊ ನಿಮಗೆ ಬೇಕಾದರೆ ಅದನ್ನು ಸೇವ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ನಿಮಗೆ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಅವಾಗ ನಿಮಗೆ ಈಸಿ ಆಗುತ್ತೆ ಹೇಗೆ ಮಾಡ್ಬೋದು ಅಂತ. ಸೊ ಆ ಥರ ಫ್ರೆಂಡ್ಸ್, ನಾವು ಯಾವಾಗ ನೀರನ್ನು ಕುಡಿತೀವಿ ಸೊ ಅದರಲ್ಲಿ ನೀರಿನಲ್ಲಿ ಎನರ್ಜಿ ಇರುತ್ತೆ. ಏನು ವಾಟರ್ ಈಸ್ ಅ ಎನರ್ಜಿ. ಓಕೆ, ಸೊ ಎನರ್ಜಿ ಪಾಸ್ ಆಗ್ತಾ ಇರುತ್ತೆ. ಯಾವಾಗ ನಾವು ನೀರನ್ನ ಕುಡಿತೀವಿ ಸೊ ನಮ್ಮ ಒಂದು ಏನು ಕೇಳ್ಕೊಂಡಿರ್ತೀವೋ ಪಾಸಿಟಿವಿಟಿ, ಅಂದರೆ ಪಾಸಿಟಿವ್ ಆಗಿ ನಾವು ಏನು ಕೇಳ್ಕೊತೀವೋ ಅದು ಮ್ಯಾನಿಫೆಸ್ಟ್ ಆಗ್ತಾ ಬರುತ್ತೆ. ನೆಗೆಟಿವ್ ಆಗಿ ಏನು ಕೇಳ್ಕೊತೀವೋ ಅದೂ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಅದಕ್ಕೆ ಹೇಳೋದು ಯಾವಾಗಲೂ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡಬೇಕು. ಯಾವಾಗ ನೀವು ಪಾಸಿಟಿವಿಟಿಯಿಂದ ಕೇಳ್ಕೊತೀರೋ ಅವಾಗ ಅದೇ ಥರ ಆಗ್ತಾ ಹೋಗುತ್ತೆ. ಸೊ ಆ ನೀರು ನಮ್ಮ ಬಾಡಿಯಲ್ಲಿ ಹೋದ ತಕ್ಷಣ ಪ್ರತಿಯೊಂದು ಅಣುವಿನಲ್ಲೂ ಹೋಗಿ ಅದು ಸೇರಿಕೊಳ್ಳುತ್ತೆ. ಸೊ ಆವಾಗ ನೀವು ಏನೇನು ಕೇಳ್ಕೊಂಡಿದ್ದೀರೋ ಅದು ಅದ್ರ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅದು ಬಿಗಿನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಆ ಥರನೇ ಮಾಡಿ ನಾನು ಈ ಥರ ಗೋಲ್ಡದೆಲ್ಲ ತೊಗೊಳ್ತಾ ಇರೋದು ಫ್ರೆಂಡ್ಸ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.